ಹೇ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಇವತ್ತಿನ ವೀಡಿಯೋ ಬಂದುಬಿಟ್ಟು ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ ಕ್ರಿಕೆಟ್ ಚಾನಲ್ನ ನಾನು ನಿಮಗೆ ಐಡಿಯಾ ಹೇಳ್ಕೊಡ್ತೀನಿ. ನೀವು ಯಾವ ಥರ ಕ್ರಿಕೆಟ್ ಚಾನಲ್ ವೀಡಿಯೋಸ್ನ ಮಾಡ್ಬೋದು ನಿಮ್ಮ ಯೂಟ್ಯೂಬ್ ಹೊಸ ಚಾನಲಲ್ಲಿ. ಓಕೆನಾ? ಯಾರೆಲ್ಲ ಮಾಡಿಲ್ಲ ಚಾನಲ್ ಹೋಗ್ಬಿಟ್ಟು ಇವತ್ತೇ ಮಾಡಿ, ಇವತ್ತಿಂದಾನೇ ಸ್ಟಾರ್ಟ್ ಮಾಡಿ. ಯಾಕಂದರೆ ನೆಕ್ಸ್ಟ್ ಮಂತು 26ಇಂದ ಐ ಥಿಂಕ್ IPL ಸ್ಟಾರ್ಟ್ ಆಗ್ತಿದೆ. ಮೇ ಬಿ ನಾನು ನೋಡಿದ ಪ್ರಕಾರ 26 ಮಾರ್ಚಿಗೆ ಅನ್ಕೋತೀನಿ. ಯಾಕಂದರೆ ಗೂಗಲಲ್ಲಿ ಹಂಗೆ ಶೋ ಆಗ್ತಿತ್ತು. ಓಕೆನಾ ಗೈಸ್, ಯಾರೆಲ್ಲ ಚಾನಲ್ ಮಾಡಿಲ್ಲ ಅವರೆಲ್ಲ ಹೋಗ್ಬಿಟ್ಟು ಬೇಗ ಚಾನಲ್ ಮಾಡಿ. ಕ್ರಿಕೆಟ್ ಲೈಕ್ ನೀವು ಏನಾದರೂ ನೇಮ್ ಇಡ್ಬೋದು, ಕ್ರಿಕೆಟ್ನ ನ್ಯೂಸ್ ಅಪ್ಡೇಟ್ಸು ಈ ಥರ ಏನಾದರೂ ನೀವು ಸರ್ಚ್ ಮಾಡಿ ಗೂಗಲಲ್ಲಿ, ನಿಮಗೆ ತುಂಬ ನೇಮ್ಸ್ ಬಂದುಬಿಟ್ಟು ಶೋ ಆಗುತ್ತೆ. ಕ್ರಿಕೆಟ್ ಚಾನಲ್ ರಿಲೇಟೆಡ್ ನೇಮ್ಸ್. ಓಕೆನಾ? ನೀವು ಯಾವುದಾದ್ರೂ ನೇಮ್ ಸೆಲೆಕ್ಟ್ ಮಾಡಿಕೊಂಡು ಇಟ್ಕೋಬೋದು. ಆ್ಯಂಡ್ ಹಾಗೆ ನಾನು ಸಿಂಪಲ್ ಎಡಿಟ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ಯಾವ ಥರ ನೀವು ಕ್ರಿಕೆಟ್ ಚಾನಲಲ್ಲಿ ವರ್ಕ್ ಮಾಡ್ಬೋದಂತ. ಆ್ಯಂಡ್ ನ್ಯೂಸ್ ಅಪ್ಡೇಟ್ಸ್ ಯಾವ ಥರ ನೀವು ಕೊಡ್ಬೋದಂತ. ನೀವೇನಿಲ್ಲ ಗೈಸ್, ಸಿಂಪಲಿ ನೀವು ಗೂಗಲಲ್ಲಿ ಫೋಟೋಸ್ನ ಕಲೆಕ್ಟ್ ಮಾಡ್ಕೋಬೇಕು. ಆ್ಯಂಡ್ ನಿಮ್ಮದು ವಾಯ್ಸ್ ಬಂದುಬಿಟ್ಟು ವಾಯ್ಸ್ ಓವರ್ ಮಾಡಬೇಕು ಅಷ್ಟೇ. ನೀವು ವಾಯ್ಸ್ ಓವರು ಮಾಡಬೇಕಂತ ನೀವು ಏನು ಬರ್ಕೊಂಡು ಕೂತ್ಕೋಬೇಕಂತ ಏನು ಅವಶ್ಯಕತೆ ಇಲ್ಲ. ಥಿಂಕ್ ಮಾಡಬೇಕಂತ ಏನು ಅವಶ್ಯಕತೆ ಇಲ್ಲ. ಸಿಂಪಲಿ ನೀವು ಹೋಗ್ಬಿಟ್ಟು ಗೂಗಲಲ್ಲಿ ಆ ನ್ಯೂಸ್ನ ಸರ್ಚ್ ಮಾಡಿದರೆ ಗೂಗಲಲ್ಲಿ ಎಲ್ಲ ಸಿಗುತ್ತೆ. ನೀವು ಹೋಗ್ಬಿಟ್ಟು ಅಲ್ಲಿಂದ ಸಿಂಪಲ್ಲಾಗಿ ನೋಡಿಕೊಂಡು ಬೇಕಿದ್ರೆ ನೀವು ಕಾಪಿ ಮಾಡಿಕೊಂಡು ನಿಮ್ಮ ನೋಟಲ್ಲಿ ಪೇಸ್ಟ್ ಮಾಡಿಬಿಟ್ಟು ಅಲ್ಲಿಂದ ನೀವು ವಾಯ್ಸ್ ಓವರ್ನ ಮಾಡ್ಬೋದು. ಓಕೆನಾ? ಈಸಿ ಪ್ರೊಸೆಸ್ಸಲ್ಲಿ ಇವತ್ತು ನಿಮ್ಗೆ ಹೇಳ್ಕೊಡ್ತೀನಿ ಯಾವ ಥರ ನೀವು ಕ್ರಿಕೆಟ್ ಚಾನಲ್ ವೀಡಿಯೋಸ್ನ ಮಾಡ್ಬೋದಂತ. ಸೊ ಬನ್ನಿ ಗೈಸ್, ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡಿದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈಗ ನಾವೀಗ ಬಂದಿದ್ದೀವಿ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ನಾವು ಓಪನ್ ಮಾಡ್ಕೊಳ್ಳೋಣ ಗೂಗಲ್ ಓಪನ್ ಮಾಡ್ಕೊಂಡು ಇಲ್ಲಿ ಸಿಂಪಲಿ ನೀವು ಸರ್ಚ್ ಮಾಡಿ ಕ್ರಿಕೆಟ್ ನ್ಯೂಸ್ ಚಾನಲ್, ಇಲ್ಲಾಂದರೆ ಕ್ರಿಕೆಟ್ ನ್ಯೂಸ್ ಇನ್ ಕನ್ನಡ ಅಂತ ಹಾಕಿ ನಿಮಗೆ ಶೋ ಆಗುತ್ತೆ. ನ್ಯೂಸ್ ಬಂದುಬಿಟ್ಟು ಬರ್ದಿರೋ ಟೈಪಲ್ಲಿ ಶೋ ಆಗುತ್ತೆ ನಿಮಗೆ. ಕ್ರಿಕೆಟ್ ನ್ಯೂಸ್ ಇನ್ ಕನ್ನಡ ಅಂತ ಹಾಕಿ, ಇಲ್ಲ ನಿಮಗೆ ಆವತ್ತಿನ ನ್ಯೂಸೇ ಬೇಕಾ, ಇಲ್ಲ ಟುಡೇಸ್ ನ್ಯೂಸ್ ಅಂತ ಹಾಕಿ ಕ್ರಿಕೆಟ್ ಟುಡೇಸ್ ನ್ಯೂಸ್ ಇನ್ ಕನ್ನಡ ಆ ಥರ ಏನಾದರೂ ಬೇಕಿದ್ರೆ ನೀವು ಹಾಕ್ಕೋಬೋದು. ಇಲ್ಲ ನಿಮ್ಮ ಅಕೌಂಟಿಗೆ ನೀವು ಯಾವ ಥರ ಬೇಕಾದರೂ ಸರ್ಚ್ ಮಾಡ್ಕೋಬೋದು. ನಿಮ್ಗೆ ಯಾವ ನ್ಯೂಸ್ ಬೇಕು ಅದರದ್ದು ನ್ಯೂಸು. ಓಕೆನಾ? ಸಿಂಪಲ್ಲಿ ಇಲ್ಲಿ ನೋಡಿ ಗೈಸ್, ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ನ್ಯೂಸ್ ಬಂದುಬಿಟ್ಟು ಶೋ ಆಗ್ತಿದೆ ನಮಗೆ ಕ್ರಿಕೆಟ್ದು. ಇದರಲ್ಲಿ ನೀವು ಪಿಕ್ ಮಾಡ್ಕೋಬೋದು. ಓಕೆನಾ? ನಿಮಗೆ ಇಲ್ಲಿ ತುಂಬ ಅವರು ಬರೆದಿರ್ತಾರೆ, ನ್ಯೂಸ್ ಅವರು ತುಂಬಾ ಬರೆದಿರ್ತಾರೆ. ಇದರಲ್ಲಿ ನಿಮಗೆ ಮೇಯ್ನಾಗಿ ಹೈಲೈಟೆಡ್ ಆಗಿ ಯಾವ್ದು ಕಾಣಿಸ್ತಿದೆ ಆ ಲೈನ್ಸ್ನ ನೀವು ಕಾಪಿ ಮಾಡಿಕೊಂಡು ಪೇಸ್ಟ್ ಮಾಡ್ಕೊಳ್ಳಿ. ನಿಮ್ಮ ನೋಟಲ್ಲಿ, ನಿಮ್ಮ ಫೋನ್ ನೋಟ್ ಏನಿರುತ್ತೆ ಅದರಲ್ಲಿ ನೀವು ಕಾಪಿ ಮಾಡಿಕೊಂಡು ಪೇಸ್ಟ್ ಮಾಡ್ಕೋಬೋದು. ನಿಮ್ಗೆ ಯಾವ್ಯಾವ ಲೈನ್ ಇಷ್ಟ ಆಯಿತು. ಇಲ್ಲ ನಾನು ಎಲ್ಲನೂ ಹೇಳಬೇಕಂದ್ರೆ ನೀವು ಎಲ್ಲನೂ ಬೇಕಿದ್ದರೂ ಕಾಪಿ ಮಾಡಿಕೊಂಡು ಎಲ್ಲ ಬೇಕಿದ್ದರೂ ಪೇಸ್ಟ್ ಮಾಡ್ಕೋಬೋದು. ಎಲ್ಲ ಮಾಡಿದರೆ ತುಂಬ ಲೆಂತಿ ಆಗಿಬಿಡುತ್ತೆ. ನೀವು ಶಾರ್ಟ್ ಮಾಡಿ, ಆಗ ಆಡಿಯನ್ಸ್ ಬಂದುಬಿಟ್ಟು ನೋಡೋಕ್ಕೆ ತುಂಬ ಇಷ್ಟಪಡ್ತಾರೆ. ಅಂದರೆ ಒಂದು 4-5 ನಿಮಿಷ ವೀಡಿಯೋ ಆ ಥರ ಮಾಡಿ, ತುಂಬ ಲೆಂತಿಯಾಗೂ ವೀಡಿಯೋ ಮಾಡೋಕ್ಕೆ ಹೋಗಬೇಡಿ. ಆಮೇಲೆ ಸ್ಕಿಪ್ ಮಾಡಿಬಿಡ್ತಾರೆ ಆಡಿಯನ್ಸ್ ಬಂದುಬಿಟ್ಟು ನಿಮ್ಮ ವೀಡಿಯೋನ. ಓಕೆನಾ? 4-5 ನಿಮಿಷದ ವೀಡಿಯೋ ಮಾಡಿ. ಈ ಥರ ನೀವು ಬಂದುಬಿಟ್ಟು ನ್ಯೂಸ್ನ ಸೆಲೆಕ್ಟ್ ಮಾಡ್ಕೋಬೇಕು. ಅದಾದಮೇಲೆ ನೀವು ಅವತ್ತಿನ ನ್ಯೂಸ್ದೇ ಫೋಟೋಸ್ ನೀವು ಸರ್ಚ್ ಮಾಡಿ ಟುಡೇಸ್ ನ್ಯೂಸ್ ಫೋಟೋಸ್ ಅಂತ ಹಾಕಿ ಕ್ರಿಕೆಟ್ದು ಫೋಟೋಸ್ ತಗೊಳ್ಳಿ, ಕಲೆಕ್ಟ್ ಮಾಡ್ಕೊಳ್ಳಿ. ಟುಡೇಸ್ ತಂತಾನೆ ಹಾಕಿಬಿಟ್ಟು ಈ ಥರ ನಿಮಗೆ ಸಿಗುತ್ತೆ. ಓಕೆನಾ? ಫೋಟೋಸ್ ನಿಮಗೆ ಸಿಗುತ್ತೆ. ಈ ಥರ ನೀವೇನು ಮಾಡಬೇಕು, ಒಂದೊಂದಾಗಿ ಡೌನ್ಲೋಡ್ ಮಾಡಿಕೊಂಡು ಒಂದು 10-15 ಫೋಟೋಸ್ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಈಗ ನಾನು ನಿಮಗೆ ಸದ್ಯಕ್ಕೆ ಒಂದು 4 ಫೋಟೋಸ್ ಡೌನ್ಲೋಡ್ ಮಾಡಿಕೊಂಡು ನಿಮ್ಗೆ ತೋರಿಸ್ಕೊಡ್ತೀನಿ ಈಸಿಲಿ. ಆ್ಯಂಡ್ ಎಡಿಟ್ ನೀವು ಕ್ಲೀನಾಗಿ ನೋಡ್ಕೊಳ್ಳಿ ಗೈಸ್. ಎಡಿಟ್ ಬಂದುಬಿಟ್ಟು ತುಂಬ ಚೆನ್ನಾಗಿರುತ್ತೆ. ಒಂದು ಎಫೆಕ್ಟ್ನ ನಾನು ಯೂಸ್ ಮಾಡ್ತೀನಿ. ಆ ಎಫೆಕ್ಟ್ ಬಂದುಬಿಟ್ಟು ನಿಮ್ಗೆ ತುಂಬ ಇಷ್ಟ ಆಗುತ್ತೆ. ಓಕೆನಾ? ಈಗೆಲ್ಲ ನಾವು ಫೋಟೋನ ಡೌನ್ಲೋಡ್ ಮಾಡ್ಕೊಂಡ್ವಿ. ಈಗ ನಾವೇನು ಮಾಡಬೇಕು, ಕೈನ್ ಮಾಸ್ಟರ್ ಓಪನ್ ಮಾಡ್ಕೋಬೇಕು. ನೀವು ಇನ್ಶಾರ್ಟಲ್ಲಿ ನಿಮಗೆ ಈ ಎಫೆಕ್ಟ್ ಸಿಗೋಲ್ಲ, ಕೈನ್ ಮಾಸ್ಟರಲ್ಲಿ ಎಫೆಕ್ಟ್ ಸಿಗುತ್ತೆ. ಓಕೆನಾ? ಓಕೆ ಗೈಸ್, ಈಗ ನಾವು ಕೈನ್ ಮಾಸ್ಟರ್ನ ಓಪನ್ ಮಾಡ್ಕೊಂಡಿದ್ದೀವಿ. ಸಿಂಪಲಿ ಕ್ರಿಯೇಟ್ ನ್ಯೂ ಮೇಲೆ ಕ್ಲಿಕ್ ಮಾಡಿಬಿಟ್ಟು 16:9 ಸೆಲೆಕ್ಟ್ ಮಾಡ್ಕೊಳ್ಳೋಣ. ಇಲ್ಲಿ ಸಿಂಪಲಿ ಒಂದು ಆ್ಯಡ್ ತೋರಿಸ್ತಾರೆ, ಯಾಕಂದರೆ ನಾನು ಸಬ್ಸ್ಕ್ರೈಬ್ ಮಾಡಿಲ್ಲ ಕೈನ್ ಮಾಸ್ಟರ್ಗೆ, ಹಾಗಾಗಿ ಆ್ಯಡ್ ತೋರಿಸ್ತಾ ಇದ್ದಾರೆ. ಓಕೆನಾ? ನಾವೀಗ ಫೋಟೋಸ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. 1 2 3 4. ಓಕೆನಾ? ನಾನು 4 ಫೋಟೋಸ್ ಬಂದುಬಿಟ್ಟು ಡೌನ್ಲೋಡ್ ಮಾಡಿಟ್ಟಿದ್ದೆ. ಈಗ 4 ಫೋಟೋಸ್ನ ನಾನು ಇಲ್ಲಿ ಆ್ಯಡ್ ಮಾಡಿದ್ದೀನಿ. ಆ್ಯಂಡ್ ಗೈಸ್, ಇದು ಸ್ವಲ್ಪ ಪೆನ್ ಆ್ಯಂಡ್ ಝೂಮ್ ಮಾಡ್ಕೋಬೇಕು. ಫುಲ್ ಸ್ಕ್ರೀನಲ್ಲಿ ತೊಗೊಬರಬೇಕು ಈ ಫೋಟೋನ. ಈ ಥರ ನಿಮಗೆ ಚಿಕ್ಕದಾಗಿದ್ದರೆ ನೀವು ಪೆನ್ ಆ್ಯಂಡ್ ಝೂಮ್ ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈ ಥರ ಝೂಮ್ ಮಾಡ್ಕೋಬೇಕು ನೀವು ಫೋಟೋನ. ಓಕೆನಾ? ಈ ಥರ ಫುಲ್ ಮಾಡ್ಕೊಳ್ಳಿ. ಇದಾದಮೇಲೆ ಝೂಮ್ ಮಾಡ್ಕೊಂಡಾದ್ಮೇಲೆ ಈಕ್ವಲ್ ಮೇಲೆ ಕ್ಲಿಕ್ ಮಾಡಿ, ಅದು ಈಕ್ವಲ್ ಆಗಿಬಿಡುತ್ತೆ. ನೆಕ್ಸ್ಟು ಯಾವ್ಯಾವ ಫೋಟೋಸಲ್ಲೆಲ್ಲ ಝೂಮ್ ಮಾಡಬೇಕು, ಇಲ್ಲ ಆಲ್ರೆಡಿ ಝೂಮ್ ಆಗಿದ್ದರೆ ಅದು ಹಂಗೆ ಬಿಡಿ, ನೀವು ಏನು ಝೂಮ್ ಮಾಡಬೇಕಂತ ಅವಶ್ಯಕತೆ ಏನಿಲ್ಲ. ಯಾವ ಫೋಟೋ ನಿಮಗೆ ಗ್ಯಾಪ್ ಮಧ್ಯದಲ್ಲಿ ಬ್ಲ್ಯಾಕ್ ಕಾಣಿಸ್ತಿದೆಯೋ ಅವೆಲ್ಲ ಬಂದುಬಿಟ್ಟು ನೀವು ಝೂಮ್ ಮಾಡ್ಕೋಬೇಕು. ನೋಡಿ, ಇಲ್ಲಿ ಮಧ್ಯದಲ್ಲಿದೆ ಫೋಟೋ, ಆ ಕಡೆ ಈ ಕಡೆ ಬ್ಲ್ಯಾಕ್ ಆಗಿದೆ. ಹಾಗಾಗಿ ನಾವೇನು ಮಾಡಬೇಕು, ಇದನ್ನು ಝೂಮ್ ಮಾಡಿಬಿಟ್ಟು ಫುಲ್ ಸ್ಕ್ರೀನ್ ಮಾಡ್ಕೋಬೇಕು. ಓಕೆನಾ?
ಅದನ್ನು ಜ್ಞಾಪನದಲ್ಲಿ ಇಟ್ಕೊಳ್ಳಿ. ಓಕೆ, ನಾವೀಗ ಎಲ್ಲ ಫೋಟೋಸ್ನು ಪೆನ್ ಆ್ಯಂಡ್ ಝೂಮ್ ಮಾಡಿದ್ದೀವಿ. ಈಗ ನಾವು ಏನು ಮಾಡಬೇಕು, ಈಗ ನಿಮಗೆ ಇಲ್ಲಿ ನಾನು ಮಾರ್ಕ್ ಮಾಡ್ತೀನಿ ನೋಡಿ ಗೈಸ್. ಇಲ್ಲಿ ಬಂದುಬಿಟ್ಟು ನಿಮಗೆ ಎಫೆಕ್ಟ್ನ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲೊಂದು ಆಪ್ಷನ್ ಕಾಣಿಸ್ತಿರ್ಬೇಕು ನಿಮಗೆ, ಕ್ಲಿಪ್ ಗ್ರಾಫಿಕ್ಸ್ ಅಂತ ಒಂದು ಆಪ್ಷನ್ ಕಾಣಿಸ್ತಿದ್ದಿಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಾದಮೇಲೆ ಇಲ್ಲಿ ಬಾಕ್ಸ್ ಆಪ್ಷನ್ ಒಂದು ಕಾಣಿಸ್ತಿದ್ದಿಲ್ಲ, ನಾನು ಮಾರ್ಕ್ ಮಾಡ್ತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಹೋಗ್ಬಿಟ್ಟು ನಾವು ಡೌನ್ಲೋಡ್ ಮಾಡಬೇಕು ಆ ಎಫೆಕ್ಟ್ನ. ಓಕೆನಾ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಒಂದು ಸ್ವಲ್ಪ ಲೋಡಿಂಗ್ ತಗೊಳ್ಳುತ್ತೆ. ಸ್ವಲ್ಪ ಈ ಥರ ಒಂದು ನಿಮಿಷ ರೊಟೇಟ್ ಮಾಡ್ಕೊಳ್ಳೋಣ. ಈ ಥರ ಲೋಡಿಂಗ್ ತೊಗೊಳುತ್ತೆ ಗೈಸ್. ಆ ಎಫೆಕ್ಟ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಅದು ಬಂದುಬಿಟ್ಟು ನಿಮಗೆ ಪರ್ಫೆಕ್ಟ್ ಎಫೆಕ್ಟ್. ಅದು ಬಂದುಬಿಟ್ಟು ನಿಮ್ಮದು ನೀವೇನು ವಾಯ್ಸ್ ಓವರ್ ಮಾಡ್ತೀರಾ, ನೀವೇನು ಕ್ರಿಕೆಟ್ ಚಾನಲ್ ಮಾಡ್ತಿದ್ದೀರಾ ಅದು ವೀಡಿಯೋಸ್ಗೆ ಯೂಸ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ. ಓಕೆನಾ, ಇದು ಸಿಂಪಲ್ಲಿ ಒಂದು ಸ್ವಲ್ಪ ಲೋಡಿಂಗ್ ತಗೊಳ್ತಿದ್ದೆ. ಲೋಡಿಂಗ್ ತೊಗೊಂಡಾದ್ಮೇಲೆ ಓಪನ್ ಆಗುತ್ತೆ ನೋಡಿ ಗೈಸ್. ಇಲ್ಲಿ ಓಪನ್ ಆಗಿದೆ. ಅದಾದಮೇಲೆ ನೀವು ಇನ್ನೇನು ಮಾಡಬೇಕಿಲ್ಲಿ, ಇಲ್ಲೊಂದು ಆಪ್ಷನ್ ಕಾಣಿಸ್ತಿರಬೇಕು, ಪ್ರಮೋಟೇಷ್ನಲ್ ಅಂತ ಒಂದು ಆಪ್ಷನ್ ಕಾಣಿಸ್ತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆನಾ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ಈ ಥರ ಇಂಟರ್ಫೇಸ್ ನಿಮಗೆ ಶೋ ಆಗುತ್ತೆ. ಅದಾದಮೇಲೆ ಕೆಳಗೆ ಹಂಗೆ ಸ್ಕ್ರಾಲ್ ಮಾಡಿ. ಅದು ಕೆಳಗೆ ಸ್ಕ್ರಾಲ್ ಮಾಡಿದರೆ ನ್ಯೂಸ್ ಅಂತ ಒಂದು ಆಪ್ಷನ್ ಕಾಣಿಸ್ತಿದೆಯಲ್ಲ, ನ್ಯೂಸ್ ಎಫೆಕ್ಟ್ಸ್ ಏನೋ, ಇಲ್ಲಿ ನಾನು ಮಾರ್ಕ್ ಮಾಡ್ತಿದ್ದೀನಿ. ಈ ಎಫೆಕ್ಟ್ ಮೇಲೆ ನೀವು ಕ್ಲಿಕ್ ಮಾಡಿದ್ಮೇಲೆ ನ್ಯೂಸ್ ಟೈಟಲ್ಸು ಇದರ ನೇಮ್ ನನಗೆ ಅದು ಬ್ಲರ್ರಾಗಿ ಕಾಣಿಸ್ತಿತ್ತು, ಹಾಗಾಗಿ ನಂಗೆ ಕಾಣಿಸಿಲ್ಲ ಸರಿ. ನ್ಯೂಸ್ ಟೈಟಲ್ಸ್ ಮೇಲೆ ಕ್ಲಿಕ್ ಮಾಡಿ ಇನ್ಸ್ಟಾಲ್ ಮಾಡ್ಕೊಳ್ಳಿ ಅದನ್ನು. ಓಕೆನಾ, ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿ ಇಟ್ಟಿದ್ದೀನಿ. ಓಕೆನಾ, ನಿಮಗೆ ತೋರಿಸಿದ್ದು ಯಾವ ಥರ ನೀವು ಹೋಗಿ ಡೌನ್ಲೋಡ್ ಮಾಡಬೇಕಂತ. ಸೊ ಕೆಳಗಿದೆ ನೋಡಿ, ಅದು ನೋಡಿ ಈ ಥರ ಎಫೆಕ್ಟ್ ಬರುತ್ತೆ. ಅದು ನೀವಿಲ್ಲೇನಾದರೂ ಟೈಪ್ ಮಾಡಬೇಕು. ನಾನು ನಿಮ್ಗೊಂದು ಸಲ ಟೈಪ್ನು ಮಾಡಿ ತೋರಿಸ್ತೀನಿ. ಈ ಥರ ಎಫೆಕ್ಟು ಈ ಥರ ಅದು ಬರುತ್ತೆ. ಓಕೆನಾ, ನಾವಿಲ್ಲಿ ಸಿಂಪಲಿ ಏನಾದರೂ ಟೈಪ್ ಮಾಡ್ಕೊತೀನಿ. ನಾನು ಇಂಡಿಯಾ ವಾಸ್ ಆಸ್ಟ್ರೇಲಿಯಾ ಅಂತ ಟೈಪ್ ಮಾಡ್ಕೋತೀನಿ. ನಾನು ಸುಮ್ಮನೆ ಟೈಪ್ ಮಾಡ್ತಾ ಇರೋದು. ಸೊ ನೀವು ಯಾವ ಥರ ಮಾಡ್ತಾಯಿದ್ದೀರಾ ಅದ್ರ ಅಕಾರ್ಡಿಂಗ್ ನೀವು ಟೈಪ್ ಮಾಡ್ಕೊಳ್ಳಿ. ಅದರದ್ದು ಹೆಡ್ಲೈನ್ ಆ ಥರ ಟೈಪ್ ಮಾಡ್ಕೊಳ್ಳಿ. ನೋಡಿ ಗೈಸ್, ಈ ಥರ ಶೋ ಆಗುತ್ತೆ. ನಾನು ನಿಮಗೆ ಬೇರೆದನ್ನು ಇನ್ನೊಂದು ಎಫೆಕ್ಟ್ನೂ ಹಾಕಿ ತೋರಿಸ್ತೀನಿ. ಇಲ್ಲಿ ತುಂಬ ಒಂದು 6 ಎಫೆಕ್ಟ್ಸು ನಿಮಗೆ ಸಿಗ್ಬೋದು ಇದರಲ್ಲಿ. ನೋಡಿ ಈ ಥರ ಟೈಪಲ್ಲೂ ನಿಮಗೆ ಬರುತ್ತೆ. ನೋಡಿ ಈ ಥರನೂ ನೀವು ನೋಡಿ, ಈ ಥರ ನೀವು 4 ಬಾಕ್ಸಲ್ಲಿ ನೀವೇನಾದರೂ ಟೈಟಲ್ನ ಹಾಕಬೇಕು. ಓಕೆನಾ, ಅಲ್ಲಿ ಶೋ ಆಗೋಕ್ಕೆ ಏನು ಟೈಟಲ್, ಏನಾದರೂ ಈಗ ಯಾವುದಾದ್ರ ಬಗ್ಗೆ ಇದ್ದರೆ ಅದು ಟೈಟಲಾಗಿ ನೀವು ಹೆಡ್ಲೈನಲ್ಲಿ ಕೊಡಬೇಕಂದ್ರೆ ನೀವು ಆ ಟೈಟಲ್ ಬಂದುಬಿಟ್ಟು ಈ 4 ಬಾಕ್ಸಸ್ ಏನು ಸೈಡಲ್ಲಿ ಕಾಣಿಸ್ತಿದೆ ಅದ್ರ ಮೇಲೆ ನೀವು ಟೈಪ್ ಮಾಡಬೇಕು. ಓಕೆನಾ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಅದ್ರ ಟೈಪ್ ಆಪ್ಷನ್ ಕಾಣುತ್ತೆ. ಅದ್ರ ಮೇಲೆ ಟೈಪ್ ಮಾಡಿಬಿಟ್ಟು ನೀವು ಅದನ್ನು ಆ್ಯಡ್ ಮಾಡ್ಬೋದು. ಓಕೆನಾ, ನಾನು ಇನ್ನೊಂದು ಸಲ ನಿಮಗೆ ಒಂದು ಹಾಕಿಬಿಟ್ಟು ತೋರಿಸ್ತೀನಿ. ಓಕೆನಾ, ಸೊ ನೋಡಿ ಈ ಥರ ಒಂದು ಕಾಣಿಸ್ತಿದೆ ನಿಮಗೆ. ಇಲ್ಲಿ ಟೈಪ್ ಆಪ್ಷನ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನೀವು ಒಂದು ಸಲ ಟೈಪ್ ಮಾಡ್ಕೊಳ್ಳಿ. ಇಂಡಿಯಾ ವಾಸ್ ಆಸ್ಟ್ರೇಲಿಯಾ ಅಂತಲೇ ನಾನು ಟೈಪ್ ಮಾಡ್ತೀನಿ. ಸಾರಿ. ಓಕೆನಾ, ಈ ಥರ ನೀವು ಏನಾದರೂ ಮಾಡಿದರೆ ತುಂಬ ಕ್ರಿಯೇಟಿವ್ ಆಗಿರುತ್ತೆ ಗೈಸ್. ಆ್ಯಂಡ್ ತುಂಬ ಚೆನ್ನಾಗಿ ಆಡಿಯನ್ಸ್ಗಳಿಗೂ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಅವರು ಚೆನ್ನಾಗೂ ನೋಡ್ತಾರೆ. ಓಕೆನಾ, ನೋಡಿ ಈ ಥರ. ಓಕೆ, ನೀವೊಂದು ನ್ಯೂಸ್ ಅಪ್ಡೇಟ್ ಕೊಡ್ತಾ ಇದ್ದೀರಾ, ಒಂದು ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀರಾ ಅಂತ. ಓಕೆನಾ, ಈ ಥರ ನೀವು ಮಾಡ್ಬೋದು ವೀಡಿಯೋಸ್ನ. ಈಗ ಗೊತ್ತಾಯ್ತಲ್ಲ ಗೈಸ್ ಯಾವ ಥರ ವೀಡಿಯೋ ಮಾಡೋದು. ಆ್ಯಂಡ್ ಆ ಎಫೆಕ್ಟ್ನು ಯಾವ ಥರ ಯೂಸ್ ಮಾಡೋದಂತ ಗೊತ್ತಾಯ್ತಲ್ಲ. ಅದಾದಮೇಲೆ ನೀವು ಸಿಂಪಲಿ ಇಲ್ಲಿ ರೆಕಾರ್ಡ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಏನು ಕಾಪಿ ಪೇಸ್ಟ್ ಮಾಡಿದ್ರಿ ಅದನ್ನು ಸಿಂಪಲಿ ರೆಕಾರ್ಡ್ ಮಾಡಿಬಿಟ್ಟು ವೀಡಿಯೋನ ಪೋಸ್ಟ್ ಮಾಡೋದು ಅಷ್ಟೇ. ಓಕೆನಾ ಗೈಸ್, ಈಗ ಗೊತ್ತಾಯ್ತಲ್ಲ ನಿಮಗೆ ಯಾವ ಥರ ನೀವು ವೀಡಿಯೋ ಕ್ರಿಯೇಟ್ ಮಾಡೋದು ಆ್ಯಂಡ್ ಎಫೆಕ್ಟ್ನ ಯಾವ ಥರ ಡೌನ್ಲೋಡ್ ಮಾಡೋದಂತ. ಓಕೆನಾ ಗೈಸ್. ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವೀಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಗೈಸ್.